ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಈ ಹಿಂದಿನ ಎಪಿಸೋಡ್ನಲ್ಲಿ ಪುರುಷ ಬಂಜೆತನ ಅಂದ್ರೆ ಏನು, ಯಾಕಾಗಿ ಬರುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ವಿ. ಇವತ್ತಿನ ಈ ಎಪಿಸೋಡ್ನಲ್ಲಿ ಹೆಣ್ಣು ಹಾಗೂ ಗಂಡಿನ ಲಿಂಗ ಹೇಗೆ ನಿರ್ಧಾರ ಆಗುತ್ತೆ, ಟ್ರಾನ್ಸ್ಜೆಂಡರ್ ಅಂದ್ರೆ ಯಾರು, ಯಾಕಾಗಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾಲಯ, ಮಾಲಿನಿ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಇಂದಿನ ಎಪಿಸೋಡಲ್ಲಿ ಪುರುಷ ಬಂಜೆತನ ಅಂದರೆ ಏನು, ಯಾಕಾಗಿ ಬರುತ್ತೆ, ಅದರ ರೀಸನ್ಸ್ ಏನು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಇವತ್ತಿನ ಈ ಎಪಿಸೋಡಲ್ಲಿ ಪುರುಷ ಮತ್ತು ಸ್ತ್ರೀ ಈ ಲಿಂಗ ಯಾವ ರೀತಿ ನಿರ್ಧಾರ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡೋದಾದ್ರೆ, ಮೊದಲನೇದಾಗಿ ನಮ್ಮ ದೇಹ, ಮನುಷ್ಯನ ದೇಹ ಕೋಟ್ಯಾಂತರ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಪ್ರತಿಯೊಂದು ಜೀವಿಯಲ್ಲೂ ಒಂದು ನಿರ್ದಿಷ್ಟ ಸಂಖ್ಯೆಯ ವರ್ಣತಂತುಗಳು ಇದೆ. ಮನುಷ್ಯನಲ್ಲಿ 46, ಚಿಂಪ್ಯಾನ್ಜಿಯಲ್ಲಿ 48, ಇಲಿಗಳಲ್ಲಿ 40. ಎರಡು ವ್ಯತ್ಯಾಸದಿಂದಾಗಿ ಅದು ಚಿಂಪ್ಯಾನ್ಜಿಯಾಗಿದೆ, ನಾವು ಮನುಷ್ಯರಾಗಿದ್ದೀವಿ. ಈ 46 ವರ್ಣತಂತುಗಳಲ್ಲಿ 44 ವರ್ಣತಂತುಗಳನ್ನು ಕಾಯವರ್ಣತಂತುಗಳು ಅಂತ ಕರಿತೀವಿ. ಕಾಯವರ್ಣತಂತುಗಳು ಅಂದರೆ ಆಟೋಸೋಮ್ಸ್ ಅಂತ, ಅದು ದೇಹದ ಎಲ್ಲ ಕ್ರಿಯೆಗಳನ್ನು ಮಾಡೋ ಅಂಥದ್ದು. ಇನ್ನು 2 ಮಿಕ್ಕಿರೋ ಅಂಥವನ್ನ ಲಿಂಗ ನಿರ್ಧರಿಸುವ ವರ್ಣತಂತುಗಳು ಅಂತ ಕರಿತೀವಿ. ಅವುಗಳ ಮುಖ್ಯ ಕೆಲಸ ಏನು ಅಂತಂದರೆ, ಆ ಜೀವಿಯು ಪುರುಷ ಆಗಬೇಕಾ ಅಥವಾ ಮಹಿಳೆ ಆಗಬೇಕಾ ಅಥವಾ ಗಂಡು ಅಥವಾ ಹೆಣ್ಣು ಆಗಬೇಕೆಂಬುದನ್ನು ನಿರ್ಧರಿಸುವಂತಹ ವರ್ಣತಂತುಗಳನ್ನು ಲಿಂಗ ನಿರ್ಧಾರಕ ವರ್ಣತಂತುಗಳು ಅಂತ ಕರಿತೀವಿ. ಅದನ್ನು ಸೆಕ್ಸ್ ಕ್ರೋಮೋಸೋಮ್ ಅಂತಲೂ ನಾವು ಹೇಳ್ಬಹುದು. ಇಲ್ಲಿ ಪುರುಷ ಒಂದು ಗಂಡು ಅಥವಾ ಹೆಣ್ಣು ಆಗಬೇಕು ಅಂತಂದರೆ ಈ ಲಿಂಗ ನಿರ್ಧರಿಸುವ ವರ್ಣತಂತುಗಳ ಕಾರ್ಯ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಇದು ಕೆಳವರ್ಗದ ಪ್ರಾಣಿಗಳಲ್ಲಿ, ಅಂದರೆ ಸರೀಸೃಪ, ರೆಪ್ಟೈಲ್ಸ್ ಅಂತ ನಾವು ಹೇಳ್ಬೋದು, ಹಾವುಗಳು, ಮೊಸಳೆ, ಇಂಥದ್ರಲ್ಲೆಲ್ಲ ಏನಾಗುತ್ತೆ ಅಂದರೆ, ವಾತಾವರಣದಲ್ಲಿರುವ ಉಷ್ಣಾಂಶದಲ್ಲಿ ಬದಲಾವಣೆ ಆದರೆ ಅದರ ಲಿಂಗ ಬದಲಾವಣೆ ಆಗಿಬಿಡುತ್ತೆ. ಆದರೆ ಸಸ್ತನಿಗಳು ಅಂದರೆ ಈ ಮ್ಯಾಮಲ್ಸ್ ಅಂತ ನಾವು ಏನು ಹೇಳ್ತೀವಿ, ಅದರಲ್ಲಿ ಮಾನವ ಅನ್ನೋದು ತುಂಬ ಸಂಕೀರ್ಣವಾದ ಪ್ರಾಣಿ ಎನ್ಬೋದು. ನಮ್ಮಲ್ಲಿ ಈ ಲಿಂಗ ನಿರ್ಧರಿಸುವ ವರ್ಣತಂತುಗಳಿಂದ ಮಾತ್ರ ಆ ಒಂದು ಜೀವಿಯ ಲಿಂಗ ನಿರ್ಧಾರ ಆಗುತ್ತೆ. ಇದು ಯಾವಾಗ ನಿರ್ಧಾರ ಆಗುತ್ತೆ ಅಂತ ನಾವು ನೋಡೋದಾದರೆ ಬಹಳ ಆಶ್ಚರ್ಯ. ಇದರ ಒಂದು ಬಗ್ಗೆ ನೀವು ತಿಳ್ಕೊಂಡ್ರೆ ನಿಜವಾಗ್ಲೂ ನಮ್ಮ ಹುಟ್ಟು ಮತ್ತು ನಮ್ಮ ಲಿಂಗ ಇಷ್ಟೊಂದು ಸಂಕೀರ್ಣನ. ಇವತ್ತು ನಾನು ಗಂಡು ಅಥವಾ ಹೆಣ್ಣಾಗಿದ್ದೀನಿ ಅಂತಂದರೆ ಇದರ ಹಿಂದೆ ನಮ್ಮ ತಂದೆ ತಾಯಂದಿರು ಎಷ್ಟು ಒಂದು ಅವರ ಜೀವನ ಶೈಲಿ, ಆಹಾರ ಪದ್ಧತಿ, ಹವ್ಯಾಸಗಳು ಅಷ್ಟು ಅದ್ಭುತವಾಗಿ ಇದ್ದಿದ್ದರಿಂದ ಇವತ್ತು ನಾವು ಗಂಡು ಅಥವಾ ಹೆಣ್ಣಾಗಿದ್ದೀವಿ. ಇದರ ಹೊರತಾಗಿ ಕೆಲವೊಂದು ವರ್ಗಗಳಿದೆ, ಅದನ್ನು ಇಂಟರ್ಸೆಕ್ಸ್ ಅಂತ ಕರಿತೀವಿ. ಅವರಲ್ಲಿ ಗಂಡು ಮತ್ತು ಹೆಣ್ಣಿನ 2 ಅಂಗಾಂಗಗಳು ಇರುತ್ತೆ. ಇವರು ಗಂಡ ಅಥವಾ ಹೆಣ್ಣ ಅಂತ ನಿರ್ಧಾರ ಮಾಡೋದೇ ಕಷ್ಟ. ಇದರ ಜೊತೆಗೆ ಟ್ರಾನ್ಸ್ಜೆಂಡರ್ ಅಂತಲೂ ಇನ್ನೊಂದು ವರ್ಗ ಇದೆ. ಅಲ್ಲಿ ಏನಂದರೆ, ಅವರು ಪುರುಷರಾಗಿದ್ದರೂ ಮಹಿಳೆಯರ ಥರ ಇರಬೇಕು ಅಂತ ಅನ್ಕೊಂತಾರೆ, ಅಥವಾ ಮಹಿಳೆಯರು ಪುರುಷರ ಥರ ನಾನು ಇರಬೇಕು ಅನ್ಕೊಂತಾರೆ. ಇದು ಜೆಂಡರ್ ಡಿಸ್ಫೋರಿಯಾ ಅಥವಾ ಟ್ರಾನ್ಸ್ಜೆಂಡರ್. ಇದರ ಹೊರತಾಗಿ ಕ್ಲೈನಿಫಿಲ್ಟರ್ ಸಿಂಡ್ರೋಮ್, ಟರ್ನರ್ ಸಿಂಡ್ರೋಮ್, ಈ ಥರದ ವೈವಿಧ್ಯತೆಗಳನ್ನು ನಾವು ನೋಡ್ತೀವಿ. ಈ ವೈವಿಧ್ಯತೆಗಳಿಗೆ ಮುಖ್ಯ ಕಾರಣ ಏನು ಅಂತಂದರೆ, ನಮ್ಮ ಲಿಂಗ ನಿರ್ಧರಿಸುವ ವರ್ಣತಂತುಗಳಲ್ಲಿ ಉಂಟಾಗುವಂಥ ರೂಪಾಂತರ, ಅಂದರೆ ಜೀನ್ಗಳಲ್ಲಿ ಉಂಟಾಗುವ ಮ್ಯೂಟೇಷನ್ನಿಂದಾಗಿ ಇಷ್ಟೆಲ್ಲ ತೊಂದರೆಗಳನ್ನು ನಾವು ನೋಡ್ತೀವಿ. ಹಾಗಾಗಿ ಸಮಾಜದಲ್ಲಿ ಗಂಡು ಹೆಣ್ಣಿನ ಹೊರತಾಗಿ ಬೇಕಾದಷ್ಟು ಜನ ಈ ಥರದವರು ಇದ್ದಾರೆ. ಅವರನ್ನು ಸಮಾಜ ಒಂಥರ ತುಚ್ಛವಾಗಿ ನೋಡುತ್ತೆ. ಆದರೆ ಅದಕ್ಕೆ ಕಾರಣ ಅವರಲ್ಲ. ಅವರು ಗರ್ಭದಲ್ಲಿದ್ದಾಗ, ಭ್ರೂಣಾವಸ್ಥೆಯಲ್ಲಿದ್ದಾಗ ಉಂಟಾಗಿರುವಂತಹ ದೇಹದಲ್ಲಿನ ಬದಲಾವಣೆಗಳಿಂದ ಈ ಥರದ ಬದಲಾವಣೆಗಳು ಆಗಿದೆ. ಈಗ ಯಾವ ರೀತಿ ಈ ಒಂದು ಲಿಂಗ ನಿರ್ಧಾರ ಆಗುತ್ತೆ, ಯಾವ ಹಂತದಲ್ಲಿ ಅಂತ ನಾವು ನೋಡೋದಾದರೆ, ತಾಯಿ ಗರ್ಭಧರಿಸಿದ 1.5 ತಿಂಗಳು ಇಲ್ಲಿ ಅಂಡಾಣು ವೀರ್ಯಾಣುವಿನ ಮಿಲನ ಆಗುತ್ತೆ. ಆಗ ಒಂದು ಭ್ರೂಣ ಆಗುತ್ತೆ. ಆ ಭ್ರೂಣಕ್ಕೆ 1.5 ತಿಂಗಳಾಗಿರುತ್ತಲ್ಲ, ಆ 1.5 ತಿಂಗಳಿನಲ್ಲಿ ಆ ನಂತರ ಒಂದು ಮಗುವಿನ ಒಂದು ಲಿಂಗ ನಿರ್ಧಾರ ಆಗೋದು, ಗಂಡು ಅಥವಾ ಹೆಣ್ಣು ಅಂತ. ಇಲ್ಲೇನಾಗುತ್ತೆ, 1.5 ತಿಂಗಳಿನಲ್ಲಿ ನೀವೇನಾದರೂ ಸ್ಕ್ಯಾನ್ ಏನಾದ್ರು ಮಾಡಿ ಅದೇನಾದರೂ ಯಾವುದು ಅದರ ಲಿಂಗ ಅಂತ ನೋಡೋದಾದರೆ ಖಂಡಿತ ಗೊತ್ತಾಗಲ್ಲ. ಏನಕ್ಕೆ ಅಂದರೆ, 1.5 ತಿಂಗಳಿನಲ್ಲಿ ಆ ಭ್ರೂಣದ ಲಿಂಗ ಇನ್ನೂ ನಿರ್ಧಾರ ಆಗಿರೋದೇ ಇಲ್ಲ. ಅದು ಹೆಣ್ಣಾಗಬೇಕೋ ಗಂಡಾಗಬೇಕೋ ಏನೂ ನಿರ್ಧಾರ ಆಗಿರಲ್ಲ. ಅದನ್ನು ನಾವು ಬೈಪೊಟೆನ್ಷಿಯಲ್ ಗೊನಾಡ್ ಅಂತೀವಿ. ಬೈಪೊಟೆನ್ಷಿಯಲ್ ಅಂದರೆ ಅದು ಹೆಣ್ಣಾದರೂ ಆಗಬಹುದು ಅಥವಾ ಗಂಡಾದರೂ ಆಗ್ಬೋದು. ಆ ಥರದ ಎಲ್ಲ ಕ್ಯಾರೆಕ್ಟರ್ಸ್ಗಳು ಆ ಒಂದು ಭ್ರೂಣಕ್ಕೆ ಇರುತ್ತೆ. ಹಾಗಾದರೆ ಇದನ್ನು ಗಂಡು ಮಾಡೋದು ಯಾವುದು, ಹೆಣ್ಣು ಮಾಡೋದು ಯಾವುದು ಅಂತ ನಾವು ನೋಡೋದಾದರೆ, ಪುರುಷರ ವೀರ್ಯಾಣುವಿನಲ್ಲಿ ವೈವರ್ಣತಂತು ಏನಾದರೂ ಇದ್ದರೆ ಅದು ಅಂಡಾಣುವಿನ ಜೊತೆ ಸೇರಿದಾಗ ಹುಟ್ಟುವ ಮಗು ಗಂಡು ಮಗು ಆಗುತ್ತೆ.
ಪುರುಷರ ವೀರ್ಯಾಣುವಿನಲ್ಲಿ ಎಕ್ಸ್ ವರ್ಣತಂತು ಇದ್ದರೆ ಅದು ಅಂಡಾಣುವಿನ ಜೊತೆ ಸೇರಿದಾಗ ಅದು ಹೆಣ್ಣು ಮಗುವಾಗಿ ಹುಟ್ಟುತ್ತೆ. ಕಾರಣ, ಮಹಿಳೆಯಲ್ಲಿರುವ ಅಂಡಾಣುಗಳಲ್ಲಿ ಬರೀ ಎಕ್ಸ್ ಮಾತ್ರ ಇರೋದು, ಪುರುಷರ ವೀರ್ಯಾಣುಗಳಲ್ಲಿ ಎಕ್ಸು ಇರುತ್ತೆ ಮತ್ತು ವೈ ಇರುತ್ತೆ. ಈಗ 1.5 ತಿಂಗಳಾಯಿತು, ಈಗ ಅದರ ಲಿಂಗ ಇನ್ನೂ ನಿರ್ಧಾರ ಆಗಿಲ್ಲ, ಭ್ರೂಣ ಗರ್ಭದಲ್ಲಿ ಇದೆ. ಆ ವೈ ವರ್ಣತಂತು ಏನಾದರೂ ಅಲ್ಲಿ ಇದ್ದರೆ ಅಂತಹ ಸಂದರ್ಭದಲ್ಲಿ ವೈ ವರ್ಣತಂತುವಿನಲ್ಲಿ ಒಂದು SRY ಅಂತ ಒಂದು ಜೀನ್ ಇದೆ. ಈ SRY ಜೀನ್ ಏನು ಮಾಡುತ್ತೆ, ಇನ್ನೊಂದು ಜೀನು SOX9 ಅಂತ ಒಂದು ಜೀನ್ ಇದೆ, ಆ SOX9 ಜೀನನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಆ್ಯಕ್ಟಿವೇಟ್ ಮಾಡಿದಂಥ ಸಂದರ್ಭದಲ್ಲಿ ಅದು ಈ ಗೊನಾಡ್ ಇದೆಯಲ್ಲ, ಬೈಪೊಟೆನ್ಷಿಯಲ್ ಗೊನಾಡ್, ಅದನ್ನು ಟೆಸ್ಟಿಸ್ ಆಗಿ ಅದು ಮಾರ್ಪಾಡು ಮಾಡುತ್ತೆ. ವೈ ವರ್ಣತಂತುವಿನ SRY ಜೀನಿಂದ ಟೆಸ್ಟಿಸು ಮಾರ್ಪಾಡು ಆಯಿತು. ಟೆಸ್ಟಿಸು ಡೆವಲಪ್ಮೆಂಟ್ ಆದಾಗ, ವೃಷಣಗಳು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ, ಅದು ಡೆವಲಪ್ಮೆಂಟ್ ಆದಾಗ ಅದೇನು ಮಾಡುತ್ತೆ, ಟೆಸ್ಟೋಸ್ಟಿರಾನ್ ಅಂತ ಒಂದು ಹಾರ್ಮೋನನ್ನು ಬಿಡುಗಡೆ ಮಾಡ್ತಾ ಬರುತ್ತೆ. ಈ ಟೆಸ್ಟೋಸ್ಟಿರಾನ್ ಹಾರ್ಮೋನು ತಮಗೆಲ್ಲ ಗೊತ್ತಿದೆ, ಪುರುಷ ಹಾರ್ಮೋನು. ಮಹಿಳೆಯರಲ್ಲಿ ಕಂಡುಬರುವ ಹಾರ್ಮೋನು ಎಸ್ಟ್ರೋಜನ್. ಪುರುಷರ ಟೆಸ್ಟೋಸ್ಟಿರಾನಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಅದು ಬಂಜೆತನ ಉಂಟು ಮಾಡುತ್ತೆ, ಮತ್ತು ಬೇರೆ ಥರ ಅವರ ಲೈಂಗಿಕ ನಿರಾಸಕ್ತಿ ಆಗಿರ್ಬೋದು, ಇಂಥದನ್ನೆಲ್ಲ ತೊಂದರೆಗಳನ್ನು ಉಂಟು ಮಾಡೋದು ಟೆಸ್ಟೋಸ್ಟಿರಾನ್ ಒಂದು ಹಾರ್ಮೋನಿನ ವೇರಿಯೇಷನ್ ಅಂತ ಹೇಳ್ಬೋದು. ಟೆಸ್ಟೋಸ್ಟಿರಾನ್ ಹಾರ್ಮೋನು ಬಿಡುಗಡೆ ಆದ ನಂತರ ಒಂದು ಕಿಣ್ವ ಇದೆ, ಅದು 5-ಆಲ್ಫಾ ರಿಡಕ್ಟೇಸ್ ಅಂತ ಒಂದು ಕಿಣ್ವ. ಈ ಕಿಣ್ವ ಏನು ಮಾಡುತ್ತೆ, ಈ ಟೆಸ್ಟೋಸ್ಟಿರಾನ್ ಹಾರ್ಮೋನನ್ನು ಡೈಹೈಡ್ರೋ ಟೆಸ್ಟೋಸ್ಟಿರಾನ್ ಅಂತ ಇನ್ನೊಂದಾಗಿ ಅದನ್ನು ಆ್ಯಕ್ಟಿವ್ ಫಾರ್ಮ್ ಆಗಿ ಅದನ್ನು ಮಾರ್ಪಾಡು ಮಾಡುತ್ತೆ. ಅದಾದ ನಂತರ ಈ DHT ಅಥವಾ ಡೈಹೈಡ್ರೋ ಟೆಸ್ಟೋಸ್ಟಿರಾನ್ ಏನು ಮಾಡುತ್ತೆ ಅಂತಂದರೆ, ಒಂದು ಬೈಪೊಟೆನ್ಷಿಯಲ್ ಗೊನಾಡ್, ಇನ್ನೂ ಅದರ ಹೊರ ಜನನೇಂದ್ರಿಯಗಳು ಮಗುವಿನಲ್ಲಿ ಆ ಭ್ರೂಣದಲ್ಲಿ ಡೆವಲಪ್ ಆಗಿಲ್ಲ, ಅದೇನು ಮಾಡುತ್ತೆ, ಜೆನೈಟಲ್ ಟ್ಯೂಬರ್ಸಲ್ ಅನ್ನೋದನ್ನು ಪೆನ್ನಿಸ್ ಆಗಿ ಮಾಡುತ್ತೆ, ಶಿಶ್ನವಾಗಿ. ಆಮೇಲೆ ಲೆಬಿಯೋಸ್ಕ್ರೋಟಲ್ ಸ್ವೆಲ್ಲಿಂಗ್ ಇರುತ್ತಲ್ಲ, ಅದನ್ನು ಸ್ಕ್ರೋಟಮ್ ಅಥವಾ ಈ ವೃಷಣ ಚೀಲಗಳು, ಅದರಲ್ಲೇ ಟೆಸ್ಟಿಸ್ ಅಂಥದ್ದು, ಅದನ್ನು ಮಾರ್ಪಾಡಾಗಿ ಮಾಡುತ್ತೆ. ಯೂರೋಜೆನೈಟಲ್ ಫೋಲ್ಡ್ಸ್ ಇರುತ್ತಲ್ಲ, ಅದನ್ನು ಯುರೆಥ್ರಲ್ ಪೆನಿಸ್ ಓಪನಿಂಗ್ ಥರ ಮಾಡುತ್ತೆ. ಇದು ಹೊರ ಜನನೇಂದ್ರಿಯಗಳು ಈ ಥರ ಒಂದು ಮಗುವಿನಲ್ಲಿ ಡೆವಲಪ್ ಆಗೋವಂಥದ್ದು. ಹಾಗಾಗಿ ಈ 5-ಆಲ್ಫಾ ಟೆಸ್ಟ್ ಯಾವುದು DHT ಕನ್ವರ್ಟ್ ಆಗುವಂತಹ ಒಂದು 5-ಆಲ್ಫಾ ರಿಡಕ್ಟೇಸ್ ಎನ್ಸೈಮ್ ಏನಾದರೂ ಇಲ್ಲದಿದ್ದ ಪಕ್ಷದಲ್ಲಿ ಅದು ಗಂಡು ಮಗುವೆ, XY ಇರುತ್ತೆ. ಆದರೆ ಅದರ ಹೊರ ಜನನೇಂದ್ರಿಯಗಳು ಬೆಳವಣಿಗೆನೇ ಆಗೋದಿಲ್ಲ, ಪೆನ್ನಿಸ್ಸು ಇರೋದಿಲ್ಲ, ಏನೂ ಇರೋದಿಲ್ಲ. ಅದು ನೋಡೋದಕ್ಕೆ ಒಂದು ಹೆಣ್ಣಿನ ಜನನೇಂದ್ರಿಯ ಥರನೇ ಇರುತ್ತೆ. ಅದು ಗಂಡು, ಆದರೆ ಹೆಣ್ಣಿನ ಜನನೇಂದ್ರಿಯ ಥರನೇ ಉಂಟಾಗುತ್ತೆ. ಇದರ ಜೊತೆಯಲ್ಲಿ ಇದು ಹೊರ ಜನನೇಂದ್ರಿಯಗಳ ಬೆಳವಣಿಗೆ ಆಯಿತು. ಇನ್ನು ಒಳ ಜನನೇಂದ್ರಿಯಗಳು ಯಾವುದು ಅಂತಂದರೆ, ಸೆಮೈನಲ್ ವೆಸಿಕಲು, ಎಪಿಡೈಡಮಿಸು, ವ್ಯಾಸ್ ಡಿಫರೆನ್ಸ್. ಇದನ್ನು ನಾವು ಆಕ್ಸೆಸರಿ ರೀಪ್ರೊಡಕ್ಟಿವ್ ಆರ್ಗನ್ ಅಂತ ಕರಿತೀವಿ. ಇಲ್ಲಿ ಯಾವುದು ಇವುಗಳೆಲ್ಲ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅಂತ ಅಂದರೆ, ಟೆಸ್ಟಿಸಲ್ಲಿ 2 ಥರದ ಜೀವಕೋಶಗಳಿದೆ. ಒಂದು ಸೆರೆಟೋಲಿ ಸೆಲ್ ಅಂತ, ಇನ್ನೊಂದು ಲಿಡಿಕ್ ಸೆಲ್ಸ್ ಅಂತ. ಈ ಸೆರೆಟೋಲಿ ಸೆಲ್ಗಳಿಂದ ಒಂದು AMH ಆ್ಯಂಟಿ ಮುಲ್ಲೇರಿಯನ್ ಹಾರ್ಮೋನ್ ಅಂತ ಒಂದು ಹಾರ್ಮೋನು ಬಿಡುಗಡೆಯಾಗುತ್ತೆ. ಇದರ ಕೆಲಸ ಏನು ಅಂದರೆ, ಈ ಒಂದು ಭ್ರೂಣದಲ್ಲಿ ಒಂದು ಮುಲ್ಲೇರಿಯನ್ ಡಕ್ಟ್ ಅಂತ ಇರುತ್ತೆ, ಒಂದು ನಳಿಕೆ ಇರುತ್ತೆ, ಮತ್ತು ಊಲ್ಫಿಯನ್ ಡಕ್ಟ್ ಅಂತ 2 ನಳಿಕೆಗಳಿರುತ್ತೆ. ಇದೇನು ಮಾಡುತ್ತೆ, ಮುಲ್ಲೇರಿಯನ್ ಡಕ್ಟನ್ನು ನಾಶ ಮಾಡುತ್ತೆ. ಅದು ಉಳ್ಕೊಂಬಿಟ್ರೆ, ಅಕಸ್ಮಾತು ಆ ಭ್ರೂಣದಲ್ಲಿ ಉಳ್ಕೊಂಡ್ರೆ ಮುಲ್ಲೇರಿಯನ್ ಡಕ್ಟು ಯೂಟ್ರಸ್ ಆಗಿಬಿಡುತ್ತದೆ. ಆವಾಗ ಮಗು ಗಂಡು, ಆದರೆ ಒಳಗಡೆ ಯೂಟ್ರಸ್ ಇರುತ್ತೆ, ಅದಕ್ಕೆ ಫೆಲೋಪಿಯನ್ ಟ್ಯೂಬು ಇರುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, ಈ ಮುಲ್ಲೇರಿಯನ್ ಡಕ್ಟು ನಾಶ ಆಗಬೇಕು. ಅದಕ್ಕೆ ಇದೇನು ಮಾಡುತ್ತೆ, ಈ ಸೆರೆಟೋಲಿ ಸೆಲ್ಲು ಆ್ಯಂಟಿ ಮುಲ್ಲೇರಿಯನ್ ಹಾರ್ಮೋನ್ ಅಂತ ಒಂದು ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಅದು ಬಿಡುಗಡೆಯಾದಾಗ ಮುಲ್ಲೇರಿಯನ್ ಡಕ್ಟು ನಾಶ ಆಗುತ್ತೆ, ಊಲ್ಫಿಯನ್ ಡಕ್ಟು ಇರುತ್ತೆ. ಆ ಊಲ್ಫಿಯನ್ ಡಕ್ಟಿಂದ ಏನಾಗುತ್ತೆ, ಮುಂದಿನ ದಿನದಲ್ಲಿ ಎಪಿಡೈಡಮಿಸು, ಸೆಮೈನಲ್ ವೆಸಿಕಲ್ಲು, ವ್ಯಾಸ್ ಡಿಫರೆನ್ಸ್, ಅಂದರೆ ಇವು ಆಕ್ಸೆಸರಿ ರೀಪ್ರೊಡಕ್ಟಿವ್ ಆರ್ಗನ್. ಒಬ್ಬ ಪುರುಷ, ಅವನ ಪುರುಷತ್ವ, ಅವನು ಒಂದು ವೀರ್ಯಾಣುವನ್ನು ಉತ್ಪಾದನೆ ಮಾಡಬೇಕು ಅಂದರೆ ಟೆಸ್ಟಿಸ್ ಜೊತೆಯಲ್ಲಿ ಈ ಎಪಿಡೈಡಮಿಸು ಬೇಕು, ಅಂದರೆ ಅಲ್ಲಿ ಮೆಚುರೇಷನ್ ಆಗುತ್ತೆ. ಆಮೇಲೆ ನಳಿಕೆ ಬೇಕು, ಆ ವೀರ್ಯ ಹೊರ ಬರಬೇಕು ಅಂತಂದರೆ ವ್ಯಾಸ್ ಡಿಫರೆನ್ಸ್ ಮುಖಾಂತರ ಅದು ಮುಂದುವರಿತಾ ಹೋಗುತ್ತೆ. ನಂತರ ಸೆಮೈನಲ್ ವೆಸಿಕಲ್ಲು, ಆ ಒಂದು ವೀರ್ಯಾಣುಗಳಿಗೆ ಆಹಾರ ನೀಡೋ ಅಂಥದ್ದು. ಸೆಮೈನಲ್ ವೆಸಿಕಲ್ಲಿಂದ ಫ್ರಕ್ಟೋಸ್ ಬಿಡುಗಡೆಯಾಗುತ್ತೆ. ಇದು ಆ ಒಂದು ವೀರ್ಯಾಣುವಿನ ಚಲನೆಗೆ ಒಂದು ಆಹಾರವನ್ನು ನೀಡುವಂಥದ್ದು. ಹಾಗಾಗಿ ಇದು ಒಂದು ಗಂಡು ಮಗುವಿನ ಬೆಳವಣಿಗೆ. ಹೊರ ಜನನೇಂದ್ರಿಯಗಳು,
ಒಳಜನನೇಂದ್ರಿಯಗಳು, ಇದು ಎಲ್ಲ ನಡೆಯುವಂಥದ್ದು ಜೀನ್ಗಳ ಒಂದು ಆ್ಯಕ್ಟಿವೇಷನ್ನಿಂದ. ಹಾಗಾಗಿ ನಿಜವಾಗ್ಲೂ ಅದೃಷ್ಟವಂತರು. ಕಾರಣ ಒಳಗಡೆ ನಡೆಯುವ ಈ ಮಾಲಿಕ್ಯುಲರ್ ಲೆವೆಲಲ್ಲಿ ನಡೆಯುವ ಈ ಕ್ರಿಯೆಗಳು ಸರಿಯಾಗಿ ನಡೆದಿದ್ದರಿಂದ ನಾವು ಆರೋಗ್ಯವಾಗಿದ್ದೀವಿ. ನಮಗೆ ಒಂದು ನಿರ್ದಿಷ್ಟವಾದ ಲಿಂಗ ಇದೆ. ನಾವು ಹೆಣ್ಣು ಅಂತ ನಾನು ಹೇಳ್ಬೋದು, ಅದೇ ಥರ ಪುರುಷರು ನಾನು ಗಂಡು ಅಂತ ಹೇಳ್ಬೋದು. ಆದರೆ ಬಹಳಷ್ಟು ಮಂದಿಗೆ ನಾನು ಹೆಣ್ಣು ಅಂತಲೂ ಹೇಳೋಕ್ಕಾಗಲ್ಲ, ಗಂಡು ಅಂತಲೂ ಹೇಳೋಕ್ಕಾಗಲ್ಲ. ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿ, ಅದನ್ನು ಆ್ಯಂಬಿಗ್ಯುಯಸ್ ಜೆನೈಟೀಲಿಯಾ ಅಂತ ಕರಿತೀವಿ, ಅಂತಹ ಪರಿಸ್ಥಿತಿ ಒದಗುವ ಸಾಧ್ಯತೆಯೂ ಇದೆ. ಇದು ಪುರುಷರದ್ದಾದರೆ. ಇನ್ನು ಹೆಣ್ಣು ಮಗು ಯಾವ ರೀತಿ ಜನಿಸುತ್ತೆ ಅಂದರೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.